ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಈ ಮೂರು ಸೆಟ್ಟಿಂಗ್ ಹೋಗ್ಬಿಟ್ಟು ಈ ಮೂರು ಸೆಟ್ಟಿಂಗ್ ಅಲ್ಲಿ ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಗೊತ್ತಿಲ್ಲದೆ ಡಾಟಾ ಯೂಸ್ ಆಗ್ತಾ ಇರುತ್ತೆ. ಈ ಮೂರು ಡಾಟಾನ ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಕ್ಲಿಯರ್ ಆಗಿರುತ್ತೆ. ನಾವು ಎಷ್ಟು ವಿಡಿಯೋಸ್ ಬೇಕಾದ್ರೂ ಹಾಕೋಬಹುದು, ಎಷ್ಟು ಫೋಟೋಸ್ ಆದ್ರೂ ತಗೋಬಹುದು, ಎಷ್ಟು ಮೂವೀಸ್ ಬೇಕಾದ್ರೂ ನಾವು ಡೌನ್ಲೋಡ್ ಮಾಡ್ಕೋಬಹುದು. ನಮಗೆ ಗೊತ್ತಿಲ್ಲದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವೇಸ್ಟ್ ಆಗಿ ಒಂದು ಡಾಟಾ ಸ್ಟೋರ್ ಆಗಿರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ರಿಮೂವ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಪ್ಲೇ ಸ್ಟೋರ್ ಓಪನ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಐಕಾನ್ ತೋರಿಸುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ಐಕಾನ್ ತೋರಿಸುತ್ತಲ್ಲ, ಪ್ರೊಫೈಲ್ ಐಕಾನ್, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾನೇಜ್ ಆಪ್ಸ್ ಅಂಡ್ ಡಿವೈಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಮ್ಯಾನೇಜ್ ಅಂತ ಕಾಣುತ್ತೆ ನೋಡಿ, ಈ ಮ್ಯಾನೇಜ್ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ದಿಸ್ ಡಿವೈಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಟ್ಟು ಅದಾದ್ಮೇಲೆ ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಯಾಕಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನೀವು ಕೆಲವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಕೂಡ ಮಾಡಿರ್ತೀರ, ಬಟ್ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನು ಓಡ್ತಾನೆ ಇರುತ್ತೆ. ಕ್ಲಿಯರ್ ಆಗಿ ಒಂದು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗಿರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮೊಬೈಲ್ ಅಲ್ಲಿ ಅನ್ಇನ್ಸ್ಟಾಲ್ ಮಾಡಿದ್ರು ಕೂಡ ಈ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಹಂಗೆ ಸ್ಟೋರ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ಗಳನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ ಫುಲ್ ಈ ಒಂದೊಂದು ಅಪ್ಲಿಕೇಶನ್ಗಳು 20 MB 30 MB ಅಂತ ಹೇಳ್ಬಿಟ್ಟು ಸುಮಾರು ಇದಾವೆ. ಅದ್ರ ಮೇಲೆ ಎಲ್ಲ ಟಚ್ ಕೊಟ್ಬಿಟ್ಟು ಆ ಒಂದು ವೇಸ್ಟ್ ಅಪ್ಲಿಕೇಶನ್ ಎಲ್ಲ ನಾವು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಈ ತರ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಡಿಲೀಟ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಡಿಲೀಟ್ ಐಕಾನ್ ಅನ್ನು ಕೊಟ್ರೆ ಈ ಒಂದು ಅಪ್ಲಿಕೇಶನ್ಗಳು ಇಮ್ಮಿಡಿಯೇಟ್ ಆಗಿ ರಿಮೂವ್ ಆಗುತ್ತೆ. ಆ ಒಂದು ಸ್ಟೋರೇಜ್ ನಮಗೆ ಸ್ಪೇಸ್ ಉಳ್ಕೊಳ್ಳುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಆಯ್ತು. ಈಗ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಒಂದು ವಾಟ್ಸ್ಆಪ್ ಓಪನ್ ಮಾಡಿ. 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಮತ್ತೆ ಸೆಟ್ಟಿಂಗ್ಸ್ ಹೋಗಿ, ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೋರೇಜ್ ಅಂಡ್ ಡಾಟಾ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಮ್ಯಾನೇಜ್ ಡಾಟಾ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಕೊತಾ ಇರ್ಬೋದು ನಿಮ್ಗೆ ವೇಸ್ಟ್ ಆಗಿ ಬಿದ್ದಿರೋ ಕೆಲವೊಂದು ಅಪ್ಲಿಕೇಶನ್ ಕಳ್ಸ್ಕೊಂಡಿರ್ತೀರಾ, ದೊಡ್ಡ MB ವಿಡಿಯೋಗಳನ್ನ GB ವಿಡಿಯೋಗಳನ್ನ ಕಳ್ಸ್ಕೊಂಡಿರ್ತೀರಾ. ಅದು ಇವು ಬೇಕಾಗಿರೋದನ್ನ ಇಟ್ಕೊಂಡು ಬೇಡದಿರೋದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಂದು ಒಂದು ವಿಡಿಯೋನೇ ಓಕೆ 1.1 GB ಐತೆ. ಈ ತರ ಸುಮಾರು ವಿಡಿಯೋಗಳು ಇದ್ರೆ ನಿಮ್ಮ ಒಂದು ಮೊಬೈಲ್ ಸ್ಟೋರೇಜ್ ನ ತಿಂದ್ಕೊಬಿಡುತ್ತೆ. ಸೊ ಇಲ್ಲಿ ವೇಸ್ಟ್ ಆಗಿ ಬಿದ್ದಿರೋ ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೋಬಹುದು. ಇಲ್ಲಿ ಡಿಲೀಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಸ್ಟೋರೇಜ್ ಕ್ಲಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದ್ರ ಮೇಲೆ ಟಚ್ ಕೊಟ್ಟು ಇಲ್ಲಿ ನೋಡ್ಬೋದು ಈ ತರ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ್ಯಾವ್ದು ವಿಡಿಯೋಗಳು ಬೇಡವೋ ಅದನ್ನ ನೀವು ಇಲ್ಲಿ ಡಿಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಡಿಲೀಟ್ ಅಂತ ಕೊಟ್ರೆ ಆ ಒಂದು ಸ್ಟೋರೇಜ್ ನಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಇವಾಗ ನಮ್ಮ ಮೊಬೈಲ್ ಸ್ಟೋರೇಜ್ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಈ ತರ ವೇಸ್ಟ್ ಆಗಿ ಬಿದ್ದಿರೋ ವಾಟ್ಸ್ಆಪ್ ಅಲ್ಲಿ ಸ್ಟೋರೇಜ್ಗಳನ್ನ ಕೆಲವೊಂದು PDF ಗಳನ್ನ ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೊಳ್ರಿ. ಓಕೆ, ಇವೆರಡು ಸೆಟ್ಟಿಂಗ್ ಇಂದ ಆಲ್ಮೋಸ್ಟ್ 70% ಮೊಬೈಲ್ ಸ್ಟೋರೇಜ್ ಕ್ಲಿಯರ್ ಆಗಿರುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಯೂಸ್ ಆಗ್ತಾ ಇರುತ್ತೆ. ಈಗ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಓಕೆ, ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಮತ್ತೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಸೈಡ್ ಸೆಟ್ಟಿಂಗ್ ಅಂತ ಕಾಣುತ್ತೆ ನೋಡಿ, ಇಲ್ಲಿ ಸೈಡ್ ಸೆಟ್ಟಿಂಗ್ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಡಾಟಾ ಸೇವ್ಡ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನಾವು ವೆಬ್ಸೈಟ್ಗಳನ್ನ ಒಂದು ಡೆಸ್ಕ್ಟಾಪ್ ನ ಓಪನ್ ಮಾಡಿರ್ತೀವಿ. ಓಪನ್ ಮಾಡಿದ್ರು ಕೂಡ ಅದು ನಾವು ಕ್ಲೋಸ್ ಮಾಡಿದ್ಮೇಲೆ ಅವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲೇ ಇದು ಈ ತರ ಸ್ಟೋರ್ ಆಗಿರ್ತವೆ. ಇವು ಸ್ಟೋರ್ ಆಗಿರೋದನ್ನ ಇಲ್ಲಿ ಎಕ್ಸಾಂಪಲ್ ಯಾವ ತರ ಡಿಲೀಟ್ ಮಾಡೋದಂದ್ರೆ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ಡಿಲೀಟ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಟ್ರೆ ಈ ಒಂದು ಡಿಲೀಟ್ ಆಗುತ್ತೆ. ಇದೇ ತರ ಪ್ರತಿಯೊಂದು ಡಿಲೀಟ್ ಮಾಡ್ಕೊ ಬನ್ನಿ. ಇದರಿಂದ ಆಲ್ಮೋಸ್ಟ್ ನಿಮ್ಗೆ 5 GB ಈ ತರ ಡಾಟಾ ಸ್ಟೋರ್ ಆಗಿರುತ್ತೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊ ಬಂದ್ರೆ ನಿಮ್ಗೆ ಡಾಟಾ ಫುಲ್ ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ 3 ಸೆಟ್ಟಿಂಗ್ ಇಂದ ನಿಮ್ಗೆ ಈ 3 ಸೆಟ್ಟಿಂಗ್ ಅಲ್ಲಿ ನೀವು ಡಾಟಾನ ಕ್ಲಿಯರ್ ಮಾಡ್ಕೊಡ್ರಿ. ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಸ್ಟೋರೇಜ್ ಆಗಿರುತ್ತೆ, MB ಆಗಿರ್ಬೋದು, GB ಆಗಿರ್ಬೋದು, ಅದನ್ನ ಪ್ರತಿಯೊಂದು ಈ ತರ ವೇಸ್ಟ್ ಆಗಿ ಬಿದ್ದಿರೋದನ್ನೆಲ್ಲ ಡಿಲೀಟ್ ಮಾಡ್ಕೋಬಹುದು. ಡಿಲೀಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಮೊಬೈಲ್ ಫುಲ್ ಫ್ರೀ ಆಗಿ ಸ್ಟೋರೇಜ್ ಕ್ಲಿಯರ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಬೇಕಾ ಅದನ್ನ ತಗೊಂಡು ನಾವು ಸ್ಟೋರೇಜ್ ಮಾಡ್ಕೋಬಹುದು. ಇದು ಗೊತ್ತಿಲ್ಲದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಹೊಸ ಟೆಕ್ನಾಲಜಿ ವಿಡಿಯೋಗಳನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಇರ್ತವೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.